ಹಬ್ಬಗಳು ಯಾವುದೇ ಇರ್ಲಿ, ಅಡ್ಗೆಗಳೆಷ್ಟೇ ಮಾಡಿರ್ಲಿ, ನಮ್ಗೆ ಸಿಹಿ ಅಂತ ಬಂದ್ರೆ ಹೋಳಿಗೆ ಇಲ್ದೆ ಹಬ್ಬ ಕಂಪ್ಲೀಟೇ ಆಗಲ್ಲ ಅಲ್ವಾ? ನಮ್ ಕರ್ನಾಟಕದಲ್ಲಿ ಹೋಳಿಗೆನ ತುಂಬಾ ರೀತಿ ಮಾಡ್ತಾರೆ. ನಾನಿವತ್ತು ಕಡ್ಲೆಬೇಳೆ ಹಾಕಿ ಹೋಳಿಗೆನ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಕಣ್ಕನ ಮಾಡೋದಕ್ಕೆ ಒಂದು ಬೌಲ್ಗೆ 1.5 ಕಪ್ಪು ಮೈದಾ, ಅರ್ಧ ಕಪ್ಪು ಚಿರೋಟಿ ರವೆ, ಅರಿಶಿನ, ಚಿಟಿಕೆ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ರೀತಿ ತೆಳುವಾಗಿ ನಾದ್ಕೊಂಡು ಎಣ್ಣೆನ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. 1 ಅವರ್ ನೆನೆಟ್ಟಿದ್ದ ಕಡ್ಲೆಬೇಳೆನ ಕುಕ್ಕರ್ಗೆ ಹಾಕಿ ಮುಳುಗೋಷ್ಟು ನೀರು, ಅರಿಶಿನ, ಎಣ್ಣೆನ ಹಾಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ನ ಕೂಗಿಸಿಟ್ಕೊಳ್ಳಿ. ವಿಸಿಲ್ ಹೋದ ನಂತರ ನೀರನ್ನ ಶೋಧಿಸ್ಕೊಂಡು ಕಡ್ಲೆಬೇಳೆನ ಒಂದು ಪ್ಯಾನ್ ಗೆ ಹಾಕೊಳ್ಳಿ. ಇದ್ರ ಜೊತೆನೆ ಬೆಲ್ಲ ಹಾಕಿ ಕರಗಿಸ್ಕೊಂಡು ಈ ರೀತಿ ಗಟ್ಟಿ ಆದ್ಮೇಲೆ ಇದು ಬಿಸಿ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಏಲಕ್ಕಿ, ತೆಂಗಿನಕಾಯಿನ ಸೇರಿಸಿ ರುಬ್ಬಿಟ್ಕೊಂಡು ಹೂರ್ಣನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ಚೆನ್ನಾಗಿ ನೆಂದಿರೋ ಕಣ್ಕನ ಮತ್ತೊಮ್ಮೆ ಕೈಯಲ್ಲೇ ನಾದ್ಕೊಂಡು ಸ್ವಲ್ಪ ಕಣ್ಕನ ತಗೊಂಡು ಹೂರ್ಣನ ಇಟ್ಟು ಈ ರೀತಿ ಉಂಡೆ ಕಟ್ಟಿ ನಾರ್ಮಲ್ ಆಗಿ ಮನೆಯಲ್ಲಿ ಒಬ್ಬಟ್ಟು ಮಾಡೋ ರೀತಿನೇ ಕೈಯಲ್ಲೇ ತಟ್ಕೊಳ್ಬಹುದು. ಇಲ್ಲ ಅಂದ್ರೆ ಹೋಳಿಗೆ ಮನೆಗಳಲ್ಲಿ ಮಾಡೋ ರೀತಿ ಒಬ್ಬಟ್ಗೆ ಒಂದು ಕವರ್ನ ಪ್ಲೇಸ್ ಮಾಡಿ ಈ ರೀತಿ ಎಲ್ಲೂ ಅರಿದಿರೋ ಹಾಗೆ ನಿಧಾನವಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕಾದಿರೋ ಹಂಚಿನ ಮೇಲೆ ಒತ್ತಿರೋ ಒಬ್ಬಟ್ಟನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ 2 ಕಡೆನೂ ಕೆಂಪು ಬಣ್ಣ ಬರೋ ರೀತಿ ಬೇಯಿಸಿ ತೆಗ್ದಿಟ್ಕೊಂಡ್ರೆ ಹಬ್ಬದ ವಿಶೇಷ ಕಡ್ಲೆಬೇಳೆ ಹೋಳಿಗೆ ತಯಾರಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವ್ ಈ ರೀತಿ ಒಬ್ಬಟ್ಟನ್ನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈಗಲೇ ಟ್ರೈ ಮಾಡಿ.